ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಒಂದು ಪ್ರೋಮೋ ಬಂದಿದೆ. ಆ ಒಂದು ಪ್ರೋಮೋದಲ್ಲಿ ನಾವು ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡಿದ್ವಿ. ಬಿಗ್ ಬಾಸ್ ಪ್ರೋಮೋ ಏನು ಅಂತಂದ್ರೆ, ಆಕ್ಚುಲಿ ಕಿಚ್ಚ ಸುದೀಪ್ ಅವ್ರು ಏನಾದ್ರು ಒಂದು ಸರ್ಪ್ರೈಸ್ ಆಗಿ ಏನಾದ್ರು ಹೇಳಬಹುದು ಬಿಗ್ ಬಾಸ್ ಬಗ್ಗೆ. ಅದೊಂದು ಒಂದು ಒಂದು ಊಹೆ ಇತ್ತು ನಮ್ಗೆ. ಅದು ಬಿಟ್ಟು ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗಾಗಲೇ ಏನು ಸೆಪ್ಟೆಂಬರ್ 5ಕ್ಕೆ ಬಿಗ್ ಬಾಸ್ ಲಾಂಚ್ ಆಗುತ್ತೆ ಅಂತ ಏನ್ ಈಗಾಗಲೇ ಕೆಲವೊಂದು ಮೀಡಿಯಾಗಳಲ್ಲಿ ಸುದ್ದಿ ಹರಡಿದೆಯೋ, ಅದು ತಪ್ಪಾಗಬಹುದು. ಬೇಗನೆ ಇನ್ನೂ ಸ್ಟಾರ್ಟ್ ಮಾಡಬಹುದು, ಆಗಸ್ಟ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು ಅನ್ನೋ ಒಂದು ಆಲೋಚನೆ ಕೂಡ ನಮ್ಮಲ್ಲಿತ್ತು. ಅದರ ಬಗ್ಗೆ ಏನಾದರೂ ಮಾಹಿತಿ ಬರಬಹುದಾ ಈ ಒಂದು ಪ್ರೋಮೋದಲ್ಲಿ ಅನ್ನುವಂಥ ಒಂದು ವೇಟಿಂಗ್ ಕೂಡ ನಮ್ಮಲ್ಲಿತ್ತು. ಆದ್ರೆ ಒಟ್ಟಲ್ಲಿ ಏನೋ ಒಂದು ಮಾಹಿತಿ ಅಂತೂ ಇದೆ. ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ರು ಏನು ಅಂತಂದ್ರೆ, ಈಗಾಗಲೇ ಏನು ಸಾಮಾನ್ಯ ಜನರನ್ನ ಆಯ್ಕೆ ಮಾಡ್ಕೊಳ್ತಾರೋ, ಆ ಒಂದು ಸಾಮಾನ್ಯ ಜನರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಫಿಲ್ಟ್ರು ಮಾಡಿ ಈಗಾಗಲೇ ಆ ಒಂದು ನಾಗರಬಾವಿ ಹತ್ರ ಆ ಒಂದು ಪ್ರೋಮೋನು ಕೂಡ ಮಾಡಿದ್ದಾರೆ. ಅದರಲ್ಲಿ ಕಿಚ್ಚ ಸುದೀಪ್ ಅವ್ರು ಇರಲ್ಲ ಅಂತೆಲ್ಲ ಹೇಳಿದ್ರು. ಬೇರೆ ಬೇರೆ ಆದ ಒಂದು ನಿರೀಕ್ಷೆಗಳು ನಮ್ಮಲ್ಲಿದ್ದು, ಆದ್ರೆ ಇವತ್ತು ಆ ಎಲ್ಲ ನಿರೀಕ್ಷೆಗಳು ಕೂಡ ಸುಳ್ಳಾಗಿದೆ. ಎಸ್, ಏನ್ ಪ್ರೋಮೋದಲ್ಲಿ ಏನಂದ್ರೆ ಏನೂ ಇಲ್ಲ. ಕಿಚ್ಚ ಸುದೀಪ್ ಅವ್ರು ಬರ್ತಾರೆ, ಎಂಟ್ರಿ ಆಗ್ತಾರೆ, ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಇದು ಕರ್ನಾಟಕದ ಜನ ಇದುವರೆಗೂ ಯಾವುದ್ರಲ್ಲೂ ಯಾವತ್ತು ಕಾಯ್ದಿದ್ದೇ ಇಲ್ಲ, ನೀವು ಕಾಯ್ತಾ ಇದ್ದೀರಾ. ಹಾಗಾಗಿ ನಾವು ಬರ್ತೀವಿ, ಬೇಗ ಸ್ಟಾರ್ಟ್ ಮಾಡುವ, ಇಷ್ಟೇ ಒಂದು ಮಾಹಿತಿಯನ್ನ ಹೇಳಿ ಆ ಒಂದು ಪ್ರೋಮೋವನ್ನ ಕಟ್ ಮಾಡ್ಬಿಟ್ಟಿದ್ದಾರೆ. ನಿರೀಕ್ಷೆಗಳು ತುಂಬಾ ಇತ್ತು. ಬಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಅಟ್ಲೀಸ್ಟ್ ಒಂದು ಡೇಟ್ ಆದ್ರೂ ಅನೌನ್ಸ್ ಮಾಡ್ತಾರ ಅನ್ನೋದು ನಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಇತ್ತು. ಯಾಕೆಂದ್ರೆ ನಾವು ಬಿಗ್ ಬಾಸ್ ಸಾಮಾನ್ಯ ಅಂದ್ರೆ ಸಾಮಾನ್ಯ ಅಲ್ವೇ ಅಲ್ಲ. ನಾವು ಕಳೆದ ಬಾರಿ ಗಿಲ್ಲಿಯನ್ನೇ ಗೆಲ್ಲಿಸಿದಂಥವ್ರು ನಾವು ಅಲ್ವಾ. ಹಾಗಾಗಿ ಆ ನಾವು ಇದೆಲ್ಲದರ ಒಂದು ಮಾಹಿತಿಗೋಸ್ಕರ ಕಾಯ್ತಾ ಇದ್ವಿ. ಬಟ್ ಏನೋ ಒಂಥರ ಬೇಜಾರಂತೂ ಆಯ್ತು. ಮತ್ತೆ ಇನ್ನೊಂದು ಪ್ರೋಮೋ ಬರ್ಬಹುದು, ಯಾವಾಗ ಬರುತ್ತೆ ಏನು ಅದು ಕೂಡ ಸರಿಯಾಗಿ ಗೊತ್ತಿಲ್ಲ. ಕಾಯ್ಬೇಕು. ಕ್ಯೂರಿಯಾಸಿಟಿಯನ್ನ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಕಾಯ್ಬೇಕು. ಅಂದ್ರೆ ಸೆಪ್ಟೆಂಬರ್ 5ಕ್ಕೆ ಪ್ರಾರಂಭ ಆಗುತ್ತಾ ಬಿಗ್ ಬಾಸ್ ಅನ್ನೋದು ಒಂದು ಕೂಡ ನಮಗೆ ಒಂದು ಆ ಒಂದು ಕ್ಯೂರಿಯಾಸಿಟಿ ಇನ್ನೂ ಇದೆ. ಖಂಡಿತವಾಗಿಯೂ ಸೆಪ್ಟೆಂಬರ್ 5ಕ್ಕೆ ಆದೇ ಆಗುತ್ತೆ. ಯಾಕೆಂದ್ರೆ ಈಗೊಂದು ಕೆಲವೊಂದು ಮಾಧ್ಯಮಗಳಲ್ಲಿ ಒಂದು ನ್ಯೂಸ್ ಹರಿದಾಡ್ತಾ ಇದೆ ಅಂತಂದ್ರೆ, ಬಿಗ್ ಬಾಸ್ ಟೀಮೇ ಅದನ್ನ ಆಕ್ಚುಲಿ ಒಂದು ಸ್ವಲ್ಪ ಕ್ಲೂ ಅನ್ನ ಬಿಟ್ಕೊಟ್ಟಿರ್ತಾರೆ. ಹಾಗಾಗಿ ನನ್ನ ಪ್ರಕಾರ ಸೆಪ್ಟೆಂಬರ್ 5ಕ್ಕೆ ಪಕ್ಕಾ ಬಿಗ್ ಬಾಸ್ ಬಂದೇ ಬರುತ್ತೆ ಅಂತ ಅನಿಸ್ತೈತೆ. ಆಮೇಲೆ ಈ ಬಾರಿ ಅವ್ರು ಬರ್ಬೋದು, ಇವ್ರು ಬರ್ಬೋದು, ಸಾಮಾನ್ಯ ಜನರು. ನಾನು ನಿನ್ನೆ ಪ್ರಥಮ ಅವರನ್ನ ಕೇಳ್ತಾ ಇದ್ದೆ. ಪ್ರಥಮ ಅವರನ್ನ ಕೇಳ್ತಾ ಇರ್ಬೇಕಾದ್ರೆ ಸಾಮಾನ್ಯ ಜನ ಈ ಸಾರಿ ಎಷ್ಟು ಜನ ಬರ್ಬೋದು ಅಂತ ಕೇಳಿದಾಗ ಪ್ರಥಮ ಆಕ್ಚುಲಿ 5ರಿಂದ 6 ಜನ ಬರ್ಬೋದು ಅಂದ್ಬಿಟ್ಟು, ಇಲ್ಲ ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟೆ ಹಾಗೆ ಹೇಗೆ ಅಂತ ಕೂಡ ಪ್ರಥಮ ಹೇಳ್ತಾ ಇದ್ರು. ಅವ್ರನ್ನ ನಿನ್ನೆ ಮೊನ್ನೆ ಆಕ್ಚುಲಿ ಮಾತಾಡ್ಸಿದ್ದೀನಿ ಇದೇ ಚಾನಲ್ ಅಲ್ಲಿ, ನೋಡ್ಬೋದು. 5ರಿಂದ 6 ಜನ ಈ ಸಾರಿ ಸಾಮಾನ್ಯ ಜನರನ್ನ ಕರ್ಕೊಳ್ತಾರೆ. ಆದ್ರೆ ಸಾಮಾನ್ಯ ಜನರನ್ನ ನಿಜವಾಗ್ಲೂ ಅವ್ರು ಹೇಳಿದ ಹಾಗೇನೆ ರೈತ ಆಗಿರ್ಬೋದು ಅಥವಾ ಒಬ್ಬ ಡ್ರೈವರ್ ಆಗಿರ್ಬೋದು, ಈ ರೀತಿಯಾದ ಒಬ್ಬ ಸಾಮಾನ್ಯ ಜನರನ್ನ ಕರ್ಕೊಂಡ್ರೆ ನಮ್ಗೆ ನಿಜವಾಗ್ಲೂ ಖುಷಿ ಇರುತ್ತೆ. ಅದ್ ಬಿಟ್ಬಿಟ್ಟು ಇವಾಗೇನು ಕ್ರಿಂಚಿ ವಿಡಿಯೋಗಳನ್ನ ಮಾಡ್ತಾ ತರಲೆ ಆಗಿ ನಾನೇ ಸೆಲೆಬ್ರಿಟಿ ಅಂತ ಮೆರೀತಾ ಇದಾರೆ, ಅತ್ತೆಯವ್ರನ್ನ ಕರ್ಕೊಂಡ್ರೆ ನಿಜವಾಗ್ಲೂ ಜನಗಳಿಗೆ ನಿಜವಾಗ್ಲೂ ಬೇಜಾರು ಆದೇ ಆಗುತ್ತೆ. ಅದು ಬಿಟ್ಟು ಇನ್ಯಾರು ಬರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಕೂಡ ಇದೆ. ಯಾಕೆಂತಂದ್ರೆ ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ. ಅದರಲ್ಲಿ ಏನು ಕಳೆದ ಬಾರಿ ಇದ್ರೋ ಅವ್ರು ಬಿಟ್ಟು ಇನ್ನು ಬಾಕಿ ಅವ್ರನ್ನು ಕೂಡ ಕರ್ಕೋಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ. ಅದರಲ್ಲೂ ಓಂ ಪ್ರಕಾಶ್ ರಾವ್ ಅವರು ಈ ಸಾರಿ ಬಿಗ್ ಬಾಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಕಾಮಿಡಿ ಇರುತ್ತೆ, ಮತ್ತೆ ಒಂದು ಎಂಟರ್ಟೈನ್ಮೆಂಟ್ ಕೊರತೆ ಇರಲ್ಲ ಅನ್ನುವಂತ ಒಂದು ನಿರೀಕ್ಷೆಗಳು ಕೂಡ ನಮ್ಮಲ್ಲಿದೆ. ಆಲ್ಮೋಸ್ಟ್ ಈ ಸಾರಿ ಓಂ ಪ್ರಕಾಶ್ ರಾವ್ ಬರ್ಬೋದು ಅನ್ನೋದು ಒಂದು 99% ನನಗಂತೂ ಇದಿದೆ. ನೋಡೋಣ ಏನ್ ಮಾಡ್ತಾರೆ ಏನೋ ಗೊತ್ತಾಗಲ್ಲ. ಓಂ ಪ್ರಕಾಶ್ ಅವರು ಇರಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಅದು ಬಿಟ್ಟು ಇನ್ನು ಬಿಗ್ ಬಾಸ್ ಸೆಪ್ಟೆಂಬರ್ 5ಕ್ಕೆ ಖಂಡಿತವಾಗಿಯೂ ಅದಕ್ಕಿಂತ ಮೊದಲೇ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಯಾಕೆಂದ್ರೆ ಇದಕ್ಕಿಂತ ಹಿಂದೆ ಒಂದು ಪ್ರೋಮೋ ಬಿಟ್ಟಿದ್ರು, ಒಂದು ತಿಂಗಳಿಂದನೇ ಒಂದು ಪ್ರೋಮೋ ಬಿಟ್ಬಿಟ್ಟು ಸತಿ ಬೇಗನೆ ಬರುತ್ತೆ ಬಿಗ್ ಬಾಸ್ ಅಂತ ಒಂದು ಹೇಳ್ಬಿಟ್ರು, ತಲೆಗೊಳ ಬಿಟ್ರು. ನಾವ್ ಅನ್ಕೊಂಡ್ವಿ ಮೋಸ್ಟ್ಲಿ ಆಗಸ್ಟ್ ಅಲ್ಲೇ ಬಂದ್ಬಿಡ್ಬೋದು, ಆಗಸ್ಟ್ ಫಸ್ಟ್ ವೀಕ್ ಅಥವಾ ಮಧ್ಯದಲ್ಲಿ ಬರ್ಬೋದು ಅಂತ ಅನ್ಕೊಂಡ್ವಿ. ವಿಚಿತ್ರ ಅಂದ್ರೆ ಈಗ ಸೆಪ್ಟೆಂಬರ್ಗೂ ಹೋಗಿದೆ ಅದು. ಆ ನಿರೀಕ್ಷೆನೂ ಕೂಡ ಸುಳ್ಳಾಯ್ತು. ಯಾಕೆಂದ್ರೆ ಬೇಗ ಯಾಕೆ ಕಾಯ್ತಾ ಇದೀವಿ ಅಂದ್ರೆ, ನೀವು ನೋಡಿರ್ಬೋದು ಏನು ಕಳೆದ ಬಾರಿ ಗಿಲ್ಲಿಯವರ ಸೀಸನ್ ಏನು ಒಂದು ಭರವಸೆಗಳನ್ನ ಹುಟ್ಟಾಕ್ತೋ,
ಒಬ್ಬ ಸ್ಟಾರನ್ನ ಈ ಲೆವೆಲ್ಗೆ ಒಂದು ಸ್ಟಾರನ್ನ ಹುಟ್ಟಾಕ್ತು ನೋಡಿ ಬಿಗ್ ಬಾಸ್. ಅದಕ್ಕೆಲ್ಲ ಬಿಡಿ ನಮ್ಮಂತ ಹಲವಾರು ಯೂಟ್ಯೂಬರ್ಸ್ಗಳು, ಹಲವಾರು ಬೇರೆ ಬೇರೆ ಒಂದು ಇನ್ಸ್ಟಾಗ್ರಾಮರ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ಜನರ ಒಂದು ಏನು ಒಂದು ಎನರ್ಜಿ ಇದೆ ಅಂತ ಹೇಳ್ಬೋದು ಆಯ್ತಾ. ಅವರೆಲ್ಲರೂ ಕೂಡ ಗಿಲ್ಲಿ ಗಿಲ್ಲಿ ಅಂತ ಸಪೋರ್ಟ್ ಮಾಡಿದ್ರು, ಜನ ಸಪೋರ್ಟ್ ಮಾಡಿದ್ರು, ನಾವು ಕ್ರಿಯೇಟರ್ಸ್ಗೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ವಿ. ಹಾಗಾಗಿ ಜನ ಅದು ಓಟ್ ಆಗಿ ಬದಲಾಯಿತು. ಅದು ಓಟು ಕೊನೆಗೆ ಈ ರೀತಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಲಕ್ಕೆ ಅದೊಂದು ಕಾರಣವಾಯಿತು. ವಿಚಿತ್ರ ಅಂದ್ರೆ ಗಿಲ್ಲಿ ಬಂದ್ಬಿಟ್ಟು ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕಾಗಿತ್ತು ಎಲ್ಲ ಕ್ರಿಯೇಟರ್ಸ್ಗಳಿಗಾಗಿರ್ಬೋದು, ಜನಗಳಿಗಾಗಿರ್ಬೋದು, ಅಥವಾ ಎಲ್ಲ ಕ್ರಿಯೇಟರ್ಸ್ಗಳನ್ನು ಕೂಡ ಕರೆದು ಒಂದು ಎಲ್ಲ ಮಾಡಿರ್ತಕ್ಕಂಥದ್ದು ಬಹಳ ಅದ್ಭುತವಾದ ಕೆಲಸ ಅಂತ ಒಂದು ಹೇಳ್ಬೇಕಾಗಿತ್ತು. ಒಂದು ಕೊರಗು ನಮ್ಮಲ್ಲಿ ಇವಾಗ್ಲೂ ಇದೆ, ಮುಂದೆನೂ ಇದ್ದೇ ಇರುತ್ತೆ. ಏಕೆಂದ್ರೆ ಎಲ್ಲರನ್ನು ಎದುರಾಕೊಂಡು ನಾವು ಒಬ್ಬ ವ್ಯಕ್ತಿಗೆ, ಒಬ್ಬ ಒಳ್ಳೆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀವಿ ಅಂದಾಗ ಆ ಒಂದು ನಿರೀಕ್ಷೆಗಳು ನಮ್ಮಲ್ಲಿ ಇದ್ದೇ ಇರ್ತವೆ. ಈ ಬಾರಿನೂ ಅಷ್ಟೇನೆ, ನಾವು ಯಾರು ಬಡವರ ಮಗ ಇರ್ತಾನೋ, ಯಾರು ಒಳ್ಳೆಯವರು ಇರ್ತಾರೋ, ಯಾರು ಸಮಾಜಕ್ಕೆ ಬೇಕಾದಂತ ವ್ಯಕ್ತಿ ಇರ್ತಾರೋ ಅಂಥವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನಾವು. ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಈ ಸರಿನೂ ಕೂಡ ಒಬ್ಬ ಪ್ರಾಮಾಣಿಕವಾಗಿ ಕರೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ, ಅವಳು ಮಹಿಳೆಯರಾಗಿರ್ಲಿ ಅಥವಾ ಹುಡುಗನರೇ ಆಗಿರ್ಲಿ, ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನಾವು ಸಪೋರ್ಟ್ ಮಾಡ್ತೀವಿ. ಅವರನ್ನ ಈ ಸರಿ ಬಿಗ್ ಬಾಸ್ ಅಲ್ಲಿ ಗೆಲ್ಸೋಕೆ ನಾವು ಇದು ಮಾಡ್ತೀವಿ. ಆದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಬಿಗ್ ಬಾಸ್ ಏನು ಈ ಒಂದು 12ನೇ ಸೀಸನ್ ಇತ್ತು, ಅದಕ್ಕಿಂತ ಹಿಂದೆ ಇದ್ದಂತ ಒಂದು ಇದೇ ಬೇರೆ. 12ನೇ ಸೀಸನ್ ಇಂದ ಇತ್ತೀಚೆಗೆ ಏನ್ ಬಿಗ್ ಬಾಸ್ ಬರ್ತಾ ಇದೆಯಲ್ಲ, ಅದರ ಒಂದು ಹವಾನೇ ಬೇರೆ. ಯಾಕೆಂದ್ರೆ ಒಬ್ಬ ಈಗ ಸಿನಿಮಾದಲ್ಲಿ ಒಬ್ಬ ಸ್ಟಾರನ್ನ ಹುಟ್ಟಾಕ್ತೀವಲ್ವಾ, ಆ ರೀತಿ ಬಿಗ್ ಬಾಸ್ ಒಬ್ಬ ಸ್ಟಾರನ್ನ ಹುಟ್ಟಾಕುವಂತ ಒಂದು ಗೋಚರ ಕಲ್ಪನೆ ಇವಾಗ ಕಾಣ್ತಾ ಇದೆ ನಮ್ಗೆ. ಅಂತ ಒಬ್ಬ ಸ್ಟಾರನ್ನೇ ನಾವು ಇವಾಗ ಹುಟ್ಟಾಕ್ತಾ ಇದೀವಿ. ಎಸ್, ಅದು ಬಿಗ್ ಬಾಸ್ ಇಂದ ನಡೀತಾ ಇದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಬೇರೆ ಕಡೆ ಬಿಗ್ ಬಾಸ್ ಯಾವ ಮಟ್ಟಿಗೆ ಸಕ್ಸಸ್ ಆಯ್ತು ಏನೋ ಗೊತ್ತಿಲ್ಲ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಂತೂ ಒಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಲ್ಲಿ ಬಿಗ್ ಬಾಸ್ ಒಂದು ಅದ್ಭುತವಾದ ಕ್ರೇಜ್ ಅನ್ನು ಹುಟ್ಟಾಕಿದೆ. ಅದನ್ನ ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು, ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು ಕಲರ್ಸ್ ಕನ್ನಡದವರ ಒಂದು ಕರ್ತವ್ಯ. ಎಸ್, ಯಾಕೆಂದ್ರೆ ಈ ಬಾರಿ ನೀವು ನೋಡಿರ್ಬಹುದು, ಸಾಮಾನ್ಯ ಜನರಿಗೆ ನಾವು ಅವಕಾಶಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋಗಳನ್ನ ಮಾಡಾಕಿ ಅಂತ ಹೇಳಿದ್ರು. ಆದ್ರೆ ಎಷ್ಟೋ ಜನ ವಿಡಿಯೋನ ಮಾಡಾಕೋಕ್ಕಾಗ್ಲೇ ಇಲ್ಲ, ಯಾಕೆಂದ್ರೆ ಅಪ್ಲೋಡೇ ಆಗ್ತಿರ್ಲಿಲ್ಲ. ಅದು ಅವ್ರು ಹೇಳಿದ ವಿಧಾನದಲ್ಲಿ ಮಾಡ್ತಾ ಇದ್ರೆ ಕೆಲವ್ರಿಗೆ ಅಪ್ಲೋಡ್ ಆಗಿಲ್ಲ, ಇನ್ನು ಕೆಲವ್ರಿಗೆ ಅಪ್ಲೋಡ್ ಆಗಿದೆ, ಕೆಲವ್ರಿಗೆ ಅಪ್ಲೋಡ್ ಆಗಿದೆ ಅದನ್ನೆಲ್ಲ ಒಂದು ಫಿಲ್ಟರ್ ಮಾಡಿದ್ದಾರೆ. ಫಿಲ್ಟರ್ ಮಾಡಿ ನೆಕ್ಸ್ಟ್ ಇವಾಗ ಅದರಲ್ಲಿ ಒಂದಷ್ಟು ಜನ ಸೆಲೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಇನ್ನೂ ಎಲ್ಲರೂ ಕೂಡ ಸಾಮಾನ್ಯರು ಕೂಡ ಅಪ್ಲೋಡ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಬೇಕಾಗಿತ್ತು. ಕೆಲವರು ನಾನು ತುಂಬಾ ಜನ ಮಾತಾಡಿస్తే ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅನ್ನೋದೇ ತುಂಬಾ ಜನ ಹೇಳಿದಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಅದು ಅನುಕೂಲ ಆಗುವಂಗೆ ಮಾಡಬೇಕಾಗಿತ್ತು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಸಾಮಾನ್ಯ ಜನರನ್ನ ಬಿಗ್ ಬಾಸ್ ಕರ್ಕೋಬೇಕು ಅಂತ ಆಕ್ಚುಲಿ ದನಿ ಎತ್ತಿಸಿದ್ದೆ ನಮ್ಮ ಚಾನಲ್ಗಳು. ನೀವು ನೋಡಿರ್ಬೋದು, ನಾವು ಯಾವಾಗ ಪಬ್ಲಿಕ್ ಅನ್ನ, ನೀವು 12ನೇ ಸೀಸನ್, 11ನೇ ಸೀಸನ್, 10ನೇ ಸೀಸನ್ ಅವರೆಲ್ಲ ನೋಡಿದಾಗ ಪಬ್ಲಿಕ್ ಅನ್ನ ನಾವು ಮಾತಾಡಿಸಿದಾಗ ಅವರೆಲ್ಲರಿಗೂ ಆಲ್ಮೋಸ್ಟ್ ಸಾಮಾನ್ಯ ಜನರನ್ನ ಕರ್ಕೊಳ್ಳಿ, ಯಾವಾಗ ಎಲ್ಲರನ್ನು ಬರೀ ಸೆಲೆಬ್ರಿಟಿನ ಕರ್ಕೊಳ್ತೀರಾ ಹಾಗೆ ಹೇಗೆ ಅಂತ ಜನಗಳು ದನಿಯನ್ನ ಎತ್ತಿದ್ರು. ಅದು ನಾವು ಅವ್ರು ಹೇಗೆ ದನಿಯನ್ನ ಎತ್ತಿದ್ರು ಅದನ್ನ ಅದೇ ರೀತಿ ನಾವು ಪ್ರಸಾರ ಮಾಡ್ತಾ ಹೊರಟಿವಿ, ಅದೇ ರೀತಿ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೊರಟಿವಿ. ಅದೆಲ್ಲವೂ ಕೂಡ ಬಿಗ್ ಬಾಸ್ ಟೀಮ್ಗೆ ಮುಟ್ಟಿತು. ಆಕ್ಚುಲಿ ಜನಗಳ ಆಸೆಯನ್ನ ನಾವು ಬಿಗ್ ಬಾಸ್ಗೆ ಮುಟ್ಟಿಸೋಕೆ ಕಾರಣಕರ್ತರು ಆದ್ವಿ ಅಂತ ಹೇಳ್ಬಹುದು. ಆ ಆಸೆ ಇವಾಗ ಏನಾಗಿದೆ ಅಂತಂದ್ರೆ, ಬಿಗ್ ಬಾಸ್ ಅದನ್ನ ಗುರುತಿಸಿ ಸಾಮಾನ್ಯ ಜನರನ್ನ ಈ ಸಾರಿ 5ರಿಂದ 6 ಜನರನ್ನ ಆಯ್ಕೆ ಮಾಡ್ಕೊಳ್ತಾ ಇದೆ ಅಂದ್ರೆ ಅದಕ್ಕೆ ಇದು ಸಾಮಾನ್ಯ ಜನರ ಕೋರಿಕೆನೂ ಕಾರಣ. ಅದನ್ನ ಮುಟ್ಟಿಸಿದಂತ ನಮ್ಮ ಚಾನೆಲ್ಗಳಿಗೂ ಕೂಡ ಎಲ್ಲರೂ ಋಣಿಗಳಾಗಿರ್ಲೇಬೇಕು. ಯಾಕೆಂದ್ರೆ ಅಂತ ಅದ್ಭುತವಾದ ಕೆಲಸವನ್ನ ನಾವು ಮಾಡಿದೀವಿ ಅನ್ನುವಂತ ಒಂದು ಹೆಮ್ಮೆ ನಮ್ಮಲ್ಲಿ ಇದೆ. ಎಸ್, ಈ ಬಾರಿನೂ ಕೂಡ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡಿಸೋಕೆ ನಾವು ನಮ್ಮ ಚಾನಲ್ಗಳು ಸಪೋರ್ಟ್ ಮಾಡೇ ಮಾಡ್ತೀವಿ. ಅದಕ್ಕೆ ಅನುಗುಣವಾಗಿ ನಾವು ಕೆಲಸವನ್ನ ಮಾಡೇ ಮಾಡ್ತೀವಿ. ಯಾಕೆಂದ್ರೆ ಕಳೆದ ಬಾರಿ 12ನೇ ಸೀಸನ್ ನಲ್ಲಿ ಬಿಗ್ ಬಾಸ್ ಟೀಮ್ ಇಂದ ನನಗೆ ಬರೋಬ್ಬರಿ 3 ಸಾರಿ ಕಾಲ್ ಬಂದಿತ್ತು. ಯಾವ್ಯಾವ ಕಾರಣಕ್ಕೆ ಅಂತಂದ್ರೆ, ಒಂದಿಬ್ರು ವ್ಯಕ್ತಿಗಳು ತುಂಬಾ ಖಾರವಾಗಿ ಮಾತಾಡಿದ್ರು. ಅಂದ್ರೆ ನಾವು ಹೊರಗಡೆ ಮೈಕ್ ಹಿಡಿದು ಮಾತಾಡ್ತಿದ್ದಾಗ ಅದೊಂದು 2 ವಿಡಿಯೋಗಳ ಬಗ್ಗೆ ಬಿಗ್ ಬಾಸ್ ಕಡೆಯಿಂದ ಕಾಲ್ ಬಂದಿತ್ತು. ಹಾಗಾಗಿ ಆಮೇಲೆ ಒಂದು ಸಾರಿ ಆಕ್ಚುಲಿ ಸ್ಟ್ರೈಕ್ ಅನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ರು ಅವರು, ಪ್ರೋಮೋವನ್ನ ಯೂಸ್ ಮಾಡ್ಕೊಂಡಾಗ. ಇದೆಲ್ಲವೂ ಕೂಡ ಕಳೆದ ಬಾರಿ ನಾನು ಎದುರಿಸಿದಂತ ಒಂದು ದುಸ್ಸಾಹಸಗಳಂತಲೇ ಹೇಳ್ಬಹುದು. ಎಸ್, ಅಂದ್ರೆ
ಆ ಮಟ್ಟಿಗೆ ಪ್ರಾಮಾಣಿಕವಾಗಿ ಒಂದು ವಿಡಿಯೋನ ಮಾಡಿ ಒಂದು ಬಿಗ್ ಬಾಸ್ ಅನ್ನ ಈ ರೀತಿ ಯಶಸ್ವಿಗೊಳಿಸೋಕೆ ನಮ್ಮ ಚಾನಲ್ಗಳು ಕೂಡ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಬಿಗ್ ಬಾಸ್ ಅದನ್ನ ಮೈಂಡಲ್ಲಿ ಇಟ್ಕೋಬೇಕು. ಮೈಂಡಲ್ಲಿ ಇಟ್ಕೊಂಡು ನಮ್ಮ ಚಾನಲ್ಗಳಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾಪಿರೈಟ್ ಸ್ಟ್ರೈಕ್ಗಳನ್ನು ಕೊಡಬಾರ್ದು. ಇವತ್ತು ಬಿಗ್ ಬಾಸ್ ಈ ಲೆವೆಲ್ ಸಕ್ಸಸ್ ಆಗಿವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಚಾನಲ್ಗಳು ಕೂಡ. ಯಾಕೆಂದ್ರೆ ನೀವು ಕಳೆದ ಬಾರಿ ನೋಡಿರ್ಬೋದು ಯಾವ ಮಟ್ಟಿಗೆ ಒಂದು ಐಪಲ್ಲಿ ನಮ್ಮ ಚಾನಲ್ಗಳು ಬಿಗ್ ಬಾಸ್ ಅನ್ನ ಪ್ರಸಾರ, ಆ ಒಂದು ಕಂಟೆಂಟ್ ಗಳನ್ನ ಪ್ರಸಾರ ಮಾಡ್ತಾ ಇದ್ವಿ ಅಂತ, ಜನಗಳನ್ನ ಮಾತಾಡ್ಸೋದಾಗಿರ್ಬೋದು, ಆ ಕಂಟೆಂಟ್ ಗಳನ್ನ ಮಾಡೋದಾಗಿರ್ಬೋದು, ಒಂದು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ವ್ಯೂಸ್ ಹೋಗ್ತಿದ್ದು ನಮ್ಮ ಚಾನಲ್ಗಳಲ್ಲಿ, ನನ್ನ ಚಾನಲಲ್ಲೂ ಕೂಡ ಹಾಗೆ ಇನ್ನು ಹಲವಾರು ಜನರ ಚಾನಲ್ಗಳಿದೆ ಅವರಲ್ಲೂ ಕೂಡ. ಹಾಗಾಗಿ ಬಿಗ್ ಬಾಸ್ ಇಂಥವ್ರಿಗೆ, ನಮ್ಮಂಥವ್ರಿಗೆ ಕಾಪಿರೈಟ್ ಸ್ಟ್ರೈಕ್ಗಳನ್ನ ಕೊಡಬಾರ್ದು. ನೀವೇನು ಒಂದು ಲೀಗಲ್ ಆಗಿ ಪ್ರೋಮೋನ ಯೂಸ್ ಮಾಡ್ಕೊಳ್ಳೋಕೆ ಒಂದು ಅಗ್ರಿಮೆಂಟ್ ಅಂತ ಇದೆಯೋ ಅದು ನಮ್ಮಂತ ಪ್ರತಿಯೊಬ್ಬ ಯೂಟ್ಯೂಬರ್ಗಳಿಗೂ ಕೂಡ ಅನ್ವಯ ಆಗೋಂಗೆ ನೀವು ವ್ಯವಸ್ಥೆಯನ್ನ ಮಾಡಬೇಕು. ನೀವೇನು ಒಳಗಡೆನೆ ಪ್ರೋಮೋಗಳನ್ನ ಮಾಡ್ಕೊಳ್ಳೋಕೆ ಒಳಗಡೆ ಅಗ್ರಿಮೆಂಟ್ ಅವೆಲ್ಲ ಆಗ್ತವೆ ಅಂತ ಕೇಳ್ಪಟ್ಟಿದ್ದೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ ಪಬ್ಲಿಕ್ ಅಲ್ಲಿ ನೀವು ಅನೌನ್ಸ್ ಮಾಡ್ಬೇಕು. ಬಿಗ್ ಬಾಸ್ ಟೀಮು ಎಲ್ರಿಗೂ ನಾವು ಆಕ್ಚುಲಿ ನಮ್ಮ ಪ್ರೋಮೋನ ಯೂಸ್ ಮಾಡ್ಕೊಳ್ಳೋಕೆ ಎಲ್ರಿಗೂ ಅಗ್ರಿಮೆಂಟ್ ಕೊಡ್ತೀವಿ, ಬನ್ನಿ ಅಂತ ಹೇಳಿ ನೀವು ಓಪನ್ ಅಪ್ ಆಗಿ ಆಕ್ಚುಲಿ ಬಿಗ್ ಬಾಸ್ನವ್ರು ಹೇಳ್ಬೇಕು. ಅವಾಗ ತುಂಬಾ ಜನ ಕ್ರಿಯೇಟರ್ಸ್ಗಳು ಏನ್ ನಿಮ್ಮ ಪ್ರೋಮೋನ ಯೂಸ್ ಮಾಡ್ಕೊಂಡು ಕಂಟೆಂಟ್ ಮಾಡೋಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಇದನ್ನ ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ನಮಸ್ಕಾರ.